ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆ. ದೆಹಲಿಯ 70 ವಿಧಾನಸಭಾ ಕ್ಷೇತ್ರಗಳಿಗೆ ಇಂದು ಮತದಾನ ನಡೆಯಲಿದೆ. 699 ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ. ದೆಹಲಿಯ 70 ವಿಧಾನಸಭಾ ಕ್ಷೇತ್ರಗಳಿಗೆ ಇಂದು ಮತದಾನ ನಡೆಯಲಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6:30ರವರೆಗೂ ಮತದಾನ ನಡೆಯಲಿದೆ. 699 ಅಭ್ಯರ್ಥಿಗಳ ಭವಿಷ್ಯವನ್ನ ನಿರ್ಧಾರ ಮಾಡಲಿದ್ದಾರೆ ಮತದಾರರು. 1.56 ಕೋಟಿ ದೆಹಲಿ ಮತದಾರರಿಂದ ಮತ ಚಲಾವಣೆ ಆಗಲಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆ ಇವತ್ತು ನಡೆಯಲಿದೆ. ಅಸೆಂಬ್ಲಿ ಚುನಾವಣೆ ಕಾರಣ ಚಳಿಗಾಲದಲ್ಲೂ ಸಹ ದೆಹಲಿ ರಾಜಕೀಯ ಬಿಸಿ ಏರಿದೆ. ಕಳೆದ 25 ವರ್ಷಗಳಿಂದ ಮರೀಚಿಕೆಯಾಗಿರುವ ಅಧಿಕಾರವನ್ನ ದಕ್ಕಿಸಿಕೊಳ್ಳೋದಕ್ಕೆ ಬಿಜೆಪಿ ಸರ್ವಶಕ್ತಿಗಳನ್ನ ಪಣಕ್ಕೆ ಇಟ್ಟಿದೆ. ದಶಕದಿಂದ ಇರುವ ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಹಿಂದೆಂದಿಗಿಂತಲೂ ಹೆಚ್ಚು ಉಚಿತಗಳನ್ನ ಆಪ್ ಪಕ್ಷ ಘೋಷಣೆ ಮಾಡಿದೆ. ಒಂದಷ್ಟು ಸೀಟ್ಗಳನ್ನಾದ್ರೂ ಗೆದ್ರು ಮಾನ ಉಳಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಸಹ ಭರವಸೆಗಳ ಮೇಲೆ ಭರವಸೆಗಳ ಮಹಾಪೂರವನ್ನೇ ಹರಿಸ್ತಾ ಇದೆ. ಮಾತಿನ ಮತಾಪುಗಳು ಇನ್ನಿಲ್ಲದಂತೆ ಇಲ್ಲಿ ಸಿಡಿದಿದೆ. ಇದರ ನಡುವೆ ದೆಹಲಿಯ 70 ಸ್ಥಾನಗಳಿಗೆ ಇಂದು ಮತದಾನ ಜರುಗಲಿದೆ. ಒಟ್ಟು 699 ಅಭ್ಯರ್ಥಿಗಳು ಕಣದಲ್ಲಿ ಇದ್ದು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಫೆಬ್ರವರಿ 8ಕ್ಕೆ ಫಲಿತಾಂಶ ಹೊರಬೀಳುತ್ತೆ. ಆಯೋಗದ ಪಾವಿತ್ರತೆಗೆ ಮಸಿ ಬಳಿಯೋಕೆ ಕೇಜ್ರಿವಾಲ್ ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಆಯೋಗವನ್ನ ಒಬ್ಬರು ನಡೆಸ್ತಾ ಇಲ್ಲ, ಇದು 3 ಸದಸ್ಯರು ಇರುವ ಆಯೋಗ ಅಂತ ಇಸಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಇವತ್ತು ರಾಷ್ಟ್ರ ರಾಜಧಾನಿ ದೆಹಲಿಯ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6:30ರವರೆಗೂ ಈ ಮತದಾನ ಪ್ರಕ್ರಿಯೆ ಆಗಲಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇವತ್ತು ವಿಧಾನಸಭಾ ಚುನಾವಣೆ ನಡೆಯಲಿದೆ. ಇನ್ನೇನು 1 ಗಂಟೆಯಲ್ಲಿ ಚುನಾವಣೆ ಆರಂಭ ಆಗುತ್ತೆ, ಎಲೆಕ್ಷನ್ ಶುರುವಾಗುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6:30ರವರೆಗೂ ಸಹ ಮತದಾನ ಮಾಡೋದಕ್ಕೆ ಅವಕಾಶ ಇರುತ್ತೆ. 699 ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಮತದಾರ ಯಾರ ಕೈ ಹಿಡಿತಾನೆ ಅನ್ನೋದು ಇವತ್ತು 8ನೇ ತಾರೀಕು ಇದರ ಫಲಿತಾಂಶ ಬರಲಿದೆ. ಆಪ್, ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. 1.56 ಕೋಟಿ ದೆಹಲಿ ಮತದಾರರಿಂದ ಮತ ಚಲಾವಣೆ ಆಗಲಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ದೆಹಲಿಯ 70 ವಿಧಾನಸಭಾ ಕ್ಷೇತ್ರಗಳಿಗೆ ಇವತ್ತು ವೋಟಿಂಗ್ ನಡೆಯುತ್ತೆ. ಅಸೆಂಬ್ಲಿ ಚುನಾವಣೆ ಕಾರಣ ಅಂದ್ರೆ ಈಗ ಚಳಿಗಾಲ ಇದ್ರೂ ಸಹ ದೆಹಲಿ ರಾಜಕೀಯದ ಬಿಸಿಯಲ್ಲಿ ಏರಿರೋದು. ಕಳೆದ 25 ವರ್ಷಗಳಿಂದ ಮರೀಚಿಕೆಯಾಗಿರುವಂತಹ ಅಧಿಕಾರವನ್ನ ದಕ್ಕಿಸಿಕೊಳ್ಳೋದಕ್ಕೆ ಬಿಜೆಪಿ ಸರ್ವಶಕ್ತಿಗಳನ್ನ ಪಣಕ್ಕೆ ಇಟ್ಟಿದ್ರೆ, ದಶಕದಿಂದ ಇರುವ ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಆಪ್ ಸಹ ಪರದಾಡ್ತಾ ಇದೆ.